ಜಯಂತಿಗೆ ಪತ್ರ ಕೊಟ್ಟಿದ್ದು ನಾಚಿಕೆಯಾಗಬೇಕು. ಪತ್ರ ಕೊಟ್ಟ ಅವಿವೇಕಿಯನ್ನ ಎಲ್ಲೂ ನೋಡಿಲ್ಲ ಅಂತ ಛಲವಾದಿ ನಾರಾಯಣಸ್ವಾಮಿ ಕಿಡಿಕಾರಿದ್ದಾರೆ. ಮತ್ತೆ ಟಿಪ್ಪು ಜಯಂತಿ ಪುನರಾರಂಭಕ್ಕೆ ಪ್ರಸ್ತಾಪ ಆಗಿರುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದಕ್ಕೆ ಪತ್ರ ಕೊಟ್ಟದ್ದು ನಾಚಿಕೆಯಾಗಬೇಕು, ಪತ್ರ ಕೊಟ್ಟ ಅವಿವೇಕಿಯನ್ನ ಎಲ್ಲೂ ನೋಡಿಲ್ಲ ಅಂತ ಟೀಕಿಸಿದ್ದಾರೆ ಛಲವಾದಿ ನಾರಾಯಣಸ್ವಾಮಿ. ಶಾಸಕರು ಈಗ ಕೊಟ್ಟೂರು ಮಂಜುನಾಥ್ ಅಂತೇಳಿ ದಲಿತರ ಹೆಸರಿನಲ್ಲಿ ನಕಲಿ ಜಾತಿ ಪತ್ರವನ್ನು ಪಡ್ಕೊಂಡು ಯಾರು ಟಿಪ್ಪು ಜಯಂತಿ ಮಾಡಬೇಕು ಅಂತ ಪತ್ರ ಕೊಟ್ಟಿದ್ದಾರೋ ಅವರಿಗಿಂತ ಒಳ್ಳೆಯ ಅವಿವೇಕಿಯನ್ನು ನಾನು ಯಾರನ್ನು ನೋಡಲಿಕ್ಕೆ ಸಾಧ್ಯ ಇಲ್ಲ. ನಾವು ಇಲ್ಲಿ ಬೆಳಗಾವಿಗೆ ಬಂದಿರೋದು ರೈತರ ಸಮಸ್ಯೆಗಳಿಗೆ, ದಲಿತರ ಸಮಸ್ಯೆಗಳಿಗೆ, ಯಾರು ಬಡವರಿದ್ದಾರೆ ಅವರ ಸಮಸ್ಯೆಗಳಿಗೆ ಪರಿಹಾರ ಕೊಡಲಿಕ್ಕೆ. ಇಲ್ಲಿ ಪರಿಸ್ಥಿತಿ ನೋಡ್ತಾ ಇದ್ದೀವಿ. ನೂರಾರು ಸಂಘಟನೆಗಳು ಹೋರಾಟಕ್ಕಿಳಿದಿವೆ, ನೂರಾರು ಸಂಘಟನೆಗಳು. ಅಂದರೆ ಸಮಸ್ಯೆಗಳು ಎಷ್ಟು ಬಿಗಡಾಯಿಸಿದೆ ಅನ್ನೋದನ್ನು ಇದರಲ್ಲಿ ನೋಡ್ಬೋದು. ಇಂಥವುಗಳಿಗೆ ಪರಿಹಾರ ಕೊಡುವಂಥದ್ದು ಕೆಲಸ ಮಾಡಲಿ. ನಮ್ಮದೇ ಭಾಗದ ರೈತರ ಸಮಸ್ಯೆಗಳಿಗೆ ಇವತ್ತು ಸರ್ಕಾರ ಪರಿಹಾರ ಕೊಡಬೇಕಾಗಿದೆ. ಅದನ್ನು ಮಾಡಲಿ ಅಂತ ಪತ್ರ ಕೊಡೋದನ್ನು ಬಿಟ್ಟು ಅವರು ಟಿಪ್ಪು, ಅರೆ ನಿಮ್ಮ ಪಕ್ಷನೇ ಟಿಪ್ಪು ಪಾರ್ಟಿ, ನೀವು ಮೊದಲು ಮಾಡ್ತಿದ್ರಿ, ಮಾಡಿ ನೋಡ್ರಿ, ನಾವು ಮಾಡ್ತೇವೆ, ನಾವೇನು ಮಾಡಬೇಕು ಅನ್ನೋದು ನಾವು ಮಾಡ್ತೇವೆ. ಬರೀ ಇವರಿಗೆ ಪ್ರಜ್ಞೆ ಇಲ್ಲ. ಉತ್ತರ ಕರ್ನಾಟಕ ನಿಮ್ಮದೇ ಉತ್ತರ ಕರ್ನಾಟಕ ಅಲ್ಲ, ಆ ಭಾಗಕ್ಕೆ ನ್ಯಾಯ ಕೊಡಿಸ್ಬೇಕಂತ ನಿಮಗೆ ಗೊತ್ತಾಗೋದಿಲ್ಲ. ಇದರಲ್ಲಿ ಟಿಪ್ಪನ್ನು ತಗೊಂಡೋಗ್ಬಿಡ್ತೀರಿ ನೀವು. ಮಾನ ಮರ್ಯಾದೆ ಇದ್ರೆ ಮೊದಲು ಇಂಥವುಗಳಿಗೆಲ್ಲ ಫುಲ್ ಸ್ಟಾಪ್ ಹಾಕಿ. ಇದೇ ಟಿಪ್ಪು ಜಯಂತಿ ಕುರಿತಂತೆ ಶಾಸಕ ಸುರೇಶ್ ಕುಮಾರ್ ಕೂಡ ಮಾತನಾಡಿದ್ದಾರೆ ಬೆಳಗಾವಿಯಲ್ಲಿ. ಏನು ಹೇಳಿದ್ದಾರೆ ಕೇಳೋಣ. ಮಾಡೋದಕ್ಕೆ ಸಿಕ್ಕಾಪಟ್ಟೆ ಕೆಲಸಗಳಿದೆ, ಪರಿಹಾರ ಮಾಡಬೇಕಾದ ಬೇರೆ ಸಮಸ್ಯೆಗಳಿದೆ. ನಾವು ಸಮಸ್ಯೆನ ಪರಿಹಾರ ಮಾಡಬೇಕು ಅಂತ ಹೊಸ ಹೊಸ ಸಮಸ್ಯೆನ ಸೃಷ್ಟಿ ಮಾಡಬಾರ್ದು. ಟಿಪ್ಪು ಜಯಂತಿ ಮಾಡಬೇಕು ಅಂತ ಯಾರು ಡಿಮಾಂಡ್ ಇಟ್ಟಿದ್ರು? ಯಾರು ಡಿಮಾಂಡ್ ಇಟ್ಟಿರಲಿಲ್ಲ. ಇವರೊಂದು ಪ್ರತಿಷ್ಠೆಗೋಸ್ಕರ ಮಾಡಿದ್ರು. ಅದರಿಂದ ಏನೇನು ಅನಾಹುತಗಳಾಯಿತು, ಕೊಡಗಲ್ಲಿ ಏನು ಅನಾಹುತ ಆಯಿತು, ಬೇರೆ ಕಡೆಯಲ್ಲಿ ಆಗುತ್ತದೆ. ಅದಕ್ಕೆ ಕಾಶ್ಯಪ್ನವರು ಭಾಳ ಅನುಭವಿ ರಾಜಕಾರಣಿ. ಸ್ವಲ್ಪ ಜನಸಾಮಾನ್ಯರ ಸಮಸ್ಯೆ ಪರಿಹಾರದ ಕಡೆ ಹೆಚ್ಚು ಗಮನ ಕೊಡಬೇಕು ಅಂತ ನಾನು ಅವರಲ್ಲಿ ಒಂದು ಕಿವಿ ಮಾತು ಹೇಳ್ತೀನಿ.